ಹಲೋ ನಮಸ್ಕಾರ ಸ್ನೇಹಿತರೆ, ನಿನ್ನೆಯ ತಣಿಸಂದ್ರದ ಗ್ರೌಂಡ್ ರಿಪೋರ್ಟನ್ನು ನೀವು ನೋಡಿರ್ತೀರಿ. ಭಾಳ ಕೆಟ್ಟ ಸ್ಥಿತಿ, ಸರ್ಕಾರದ ದೌರ್ಜನ್ಯ, ಬಿಡಿಯ ದೌರ್ಜನ್ಯ, ಜೊತೆಗೆ ಜನ ಯಾಮಾರಿದ ರೀತಿ, ಅವರ ಸಂಕಷ್ಟ, ಆ ಚಳಿ, ಆ ಮಕ್ಕಳ ಭವಿಷ್ಯ, ಅವರ ಬದುಕು ಎಲ್ಲವನ್ನು ಕೂಡ ನಾನು ನಿಮಗೆ ವಿವರಣೆಯನ್ನು ಕೊಟ್ಟಿದ್ದೀನಿ. ಅನೇಕರು ಆ ವಿಡಿಯೋಕ್ಕೆ ಅಪ್ರಿಷಿಯೇಟ್ ಮಾಡಿದ್ದೀರಿ, ಭಾಳ ನೋವನ್ನು ತೋಡ್ಕೊಂಡಿದ್ದೀರಿ. ಕೆಲವರು ಬಾಂಗ್ಲಾದೇಶದ ಅಕ್ರಮ ವಲಸಿಗರಿಗೆ ನೀವು ಸಪೋರ್ಟ್ ಮಾಡ್ತಾ ಇದೆಯಾ, ದೇಶದ್ರೋಹಿ ಅಂತ ಕಮೆಂಟ್. ಒಬ್ಬನೇ ಒಬ್ಬ ಬಾಂಗ್ಲಾದೇಶದವನು ತಣಿಸಂದ್ರದಲ್ಲಿ ಇಲ್ಲ, ಕೋಗಿಲು ಗ್ರಾಮದಲ್ಲೂ ಕೂಡ ಇಲ್ಲ. ಭಾರತ ದೇಶಕ್ಕೆ ಸೇರಿದ ಜನ ಒಂದಿಷ್ಟು ಜನ ಅಲ್ಲಿ ಬಂದು ಸೇರ್ಕೊಂಡಿದ್ರು ಅಂತ. ಹಾಗಂತ ಭಾರತ ದೇಶದಲ್ಲಿ ಅಕ್ರಮ ಬಾಂಗ್ಲಾ ರೋಹಿಂಗ್ಯಾ ಸೇರಿದಾಗೆ ಅಕ್ರಮ ವಲಸಿಗರು ಇಲ್ಲ ಅಂತ ಹೇಳಿದ್ರೆ ಅದು ಶುದ್ಧಾತಿ ಶುದ್ಧ ಮೂರ್ಖತನ ಆಗುತ್ತೆ. ಆ ಪ್ರಮಾಣದಲ್ಲೆಲ್ಲ ಅಕ್ರಮ ವಲಸೆಯನ್ನು ಒಪ್ಕೊಳ್ಳೋದಕ್ಕೆ ಅಥವಾ ಹ್ಯೂಮ್ಯಾನಿಟಿ ಆಧಾರದಲ್ಲಿ ಬೆಂಬಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಅಕ್ರಮ ವಲಸೆಗೆ ಸಂಬಂಧಪಟ್ಟ ಹಾಗೆ ನನ್ನ ದೇಶದಲ್ಲಿ ಯಾವ ರೀತಿಯ ಕಾನೂನಿದೆ, ಮಾನವೀಯತೆ ಆಧಾರದಲ್ಲಿ ಭಾರತ ದೇಶ ಹೇಗೆ ಅದಕ್ಕೆ ಸ್ಪಂದಿಸುತ್ತೆ, ಕಾನೂನು ಪ್ರಕಾರವಾಗಿ ಯಾವ ರೀತಿಯಲ್ಲಿ ಆ್ಯಕ್ಷನ್ ತಗೊಳ್ಳುತ್ತೆ, ಎಲ್ಲವನ್ನು ಇವತ್ತು ನಾನು ವಿವರಿಸ್ತೀನಿ. ಒಂದಿಷ್ಟು ದೇಶದ ಕಾನೂನು ಪ್ರಕಾರವಾಗಿ ನಾನು ಮಾತಾಡಬೇಕು. ಆದರೆ ಡೆಮಾಲಿಷನ್ ಪ್ರಕ್ರಿಯೆ ನಡೀಲಿ, ಮನೆಗಳನ್ನು ಕೆಡವಲಿ, ಅಥವಾ ಯಾವುದಾದ್ರೂ ಒಂದು ಗುಂಪಿನಲ್ಲಿ ಮುಸಲ್ಮಾನರೇ ಜಾಸ್ತಿ ಕಾಣಿಸ್ಲಿ, ಅವರೆಲ್ಲ ಬಾಂಗ್ಲಾದೇಶದವರು, ಅವರೆಲ್ಲ ರೋಹಿಂಗ್ಯಾಗಳು ಅಂತ ಹೇಳ್ಬಿಟ್ಟು ಅನುಮಾನದಿಂದ ನೋಡೋದು. ಅಚ್ಚ ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡ್ತಿರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಬಾಂಗ್ಲಾ ಮಾತಾಡುವಂಥ ಆರ್ ಅಶೋಕ್ ಆದಿಯಾಗಿ ನೀವು ನೋಡಿರ್ತೀರಿ. ಕೋಗಿಲು ಕೇಸಲ್ಲಿ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ಅವರ ಮಾತೃಭಾಷೆ ಉರ್ದುವಲ್ಲಿ ಮಾತಾಡ್ತಾರೆ, ಆದರೂ ಬಾಂಗ್ಲಾ ಮಾತಾಡು ಅನ್ನೋಂಥ ದೌರ್ಜನ್ಯಗಳು. ಇದನ್ನೇ ನಾವು ಮನುಷ್ಯತ್ವವಿಲ್ಲದ ವರ್ತನೆ ಅಂತ ಕರೆಯೋದು. ಎಸ್, ನನ್ನ ದೇಶದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಇದ್ದಾರೆ, ಅದು ತುಂಬ ಅಪಾಯಕಾರಿ ರೀತಿಯಲ್ಲಿ ಬಂದು ಸೇರ್ಕೊಳ್ತಿದ್ದಾರೆ. ಇವತ್ತು ಬಾಂಗ್ಲಾದೇಶದಲ್ಲಿ ಯಾವ ಸ್ಥಿತಿ ಇದೆ, ರೋಹಿಂಗ್ಯಗಳ ಪರಿಸ್ಥಿತಿ ಹೇಗಿದೆ ನಾವು ನೋಡ್ತಾನೆ ಇದ್ದೀವಿ. ಆ ದೇಶದಲ್ಲಿ ಬದುಕುವ ಪರಿಸ್ಥಿತಿಯೇ ಇಲ್ಲ. ಆ ದೇಶದ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ನನ್ನ ದೇಶದಲ್ಲಿ ಮುಕ್ತವಾದಂಥ ಅವಕಾಶಗಳಿದ್ದಾವೆ. ಒಂದು ನಿರ್ದಿಷ್ಟವಾದಂತಹ ಪಿರಿಯಡ್ ಒಳಗಡೆ ಈ ದೇಶದೊಳಗಡೆ ಬಂದಿದ್ದರೆ ಅವರಿಗೆ ಪೌರತ್ವ ಕೊಡುವ ನಿಟ್ಟಿನಲ್ಲೂ ಕೂಡ ಕೆಲಸ ಕಾರ್ಯಗಳು ನಡೀತಿದೆ. ಅದು CAA ಆಧಾರದಲ್ಲಿ. ಇದರ ಜೊತೆಗೆ ಹ್ಯೂಮ್ಯಾನಿಟಿ ಆಧಾರದಲ್ಲೂ ಕೂಡ ಅಲ್ಲಿನ ಧಾರ್ಮಿಕ ಅಲ್ಪಸಂಖ್ಯಾತರನ್ನು ರಕ್ಷಿಸುವಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ. ಆ್ಯಸ್ ಎ ಹ್ಯೂಮ್ಯಾನಿಟಿ, ಮಾನವ ಹಕ್ಕುಗಳ ಆಯೋಗ, ಮಾನವ ಹಕ್ಕಿನ ಧ್ವನಿಗಳೆಲ್ಲ ಆ ದೇಶದಲ್ಲಿ ನರಳುತ್ತಿರುವಂಥ ಪ್ರತಿಯೊಬ್ಬರಿಗೂ ಕೂಡ ನೀವು ಆಶ್ರಯ ಕೊಡುವ ವಿಚಾರ ಇರ್ಬೋದು, ಅವಕಾಶ ಕೊಡುವ ವಿಚಾರ ಇರ್ಬೋದು, ಅಲ್ಲಿ ಧರ್ಮಗಳನ್ನು ನೋಡಬೇಡಿ ಅಂತ ಹೇಳ್ಬಿಟ್ಟು ಕಿವಿ ಹಿಂಡುವ ಕೆಲಸವನ್ನು ಮಾಡ್ತಾನೇ ಇದ್ದಾರೆ. ಆದರೆ ತೀರಾ ದೊಡ್ಡ ಪ್ರಮಾಣದಲ್ಲಿ ಅಕ್ರಮವಾದಂಥ ವಲಸೆ ಈ ದೇಶದಲ್ಲಿ ನಡೀತಾ ಇದ್ದಾಗ ನಾವು ಅದನ್ನು ಕೇವಲ ಹ್ಯೂಮನಿಟಿ ಗ್ರೌಂಡಲ್ಲಿ ಮಾತ್ರ ಯೋಚನೆ ಮಾಡಿದ್ರೆ ಅದು ರಾಷ್ಟ್ರೀಯ ಭದ್ರತೆಗೆ ಆತಂಕವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ರಾಷ್ಟ್ರೀಯ ಭದ್ರತೆ ಮತ್ತು ಹ್ಯೂಮನಿಟಿನ ಬೇರೆ ಬೇರೆಯಾಗಿ ನಾವು ನೋಡಬೇಕಾಗತ್ತೆ. ಎರಡನ್ನು ಒಂದೇ ತಕ್ಕಡಲ್ಲಿ ಇಟ್ಟು ತೂಗಕ್ಕೆ ಆಗೋದೇ ಇಲ್ಲ. हिंदू कारीगर जो आदमी लोग है वो प्यार से बोल रहे हैं आप लोग इंडिया छोड़ के बांग्लादेश को चले जाइए. हम लोग बांग्लादेश से आया, हम जल्दी तुरंत 2-4-5 दिन में बांग्लादेश चले जाएंगे सब लोग. ಇತ್ತೀಚೆಗೆ ಕೆಲವು ಹಿಂದೂ ಸಂಘಟನೆಗಳು, ಕೆಲವು ವ್ಯಕ್ತಿಗಳು ಉದ್ದಕ್ಕೂ ಭಾರತ ದೇಶದ ಮುಸಲ್ಮಾನರನ್ನ ವಿರೋಧಿಸಿಕೊಂಡು ಬಂದಿರುವಂಥ ಚಾರಿತ್ರ್ಯ ಇರೋದ್ರಿಂದ ಅವರು ಕೆಲವರು ಅಕ್ರಮ ಬಾಂಗ್ಲಾ ವಲಸಿಗರನ್ನು ಪತ್ತೆ ಹಚ್ಚುವಂಥ ಪೊಲೀಸ್ ಕೆಲಸವನ್ನು ಮಾಡುತ್ತಿದ್ದಾರೆ. ಪೊಲೀಸರು ಮಾಡಬೇಕಾಗಿತ್ತು, ಸರ್ಕಾರ ಮಾಡಬೇಕಾಗಿತ್ತು. ಆ ಕೆಲಸವನ್ನು ಇವ್ರು ಯಾರು ಮಾಡೋದಕ್ಕೆ ಅನ್ನೋ ಪ್ರಶ್ನೆಗಳು ಹುಡ್ಕೊಳ್ತವೆ. ಬಾಂಗ್ಲಾ ವಲಸಿಗರನ್ನು ಬೆನ್ನು ಹತ್ತುವಂತಹ ಭರದಲ್ಲಿ ಇವರ ವರ್ತನೆಗಳನ್ನು ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ರಾಷ್ಟ್ರೀಯ ಭದ್ರತೆಯ ವಿಚಾರದಲ್ಲಿ ಕೇವಲ ಪೊಲೀಸ್ ಆಗಲಿ, ಕೇವಲ ಸರ್ಕಾರವಾಗಲಿ ಕೆಲಸ ಮಾಡಬೇಕಂತೇನಿಲ್ಲ. ಈ ದೇಶದ ಪ್ರತಿಯೊಬ್ಬ ನಾಗರಿಕನೂ ಆ ಕೆಲಸ ಮಾಡ್ಬೋದು. ಯಾಕಂದರೆ ರಾಷ್ಟ್ರೀಯ ಭದ್ರತೆ ಅಂತ ಬಂದರೆ ಅದಕ್ಕೆ ವಿರುದ್ಧವಾದಂತಹ ಯಾವುದೇ ರೀತಿಯ ಪ್ರಯತ್ನವನ್ನು ತಡೆಯೋದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಮತ್ತು ಕರ್ತವ್ಯ. ಅದಕ್ಕೆ ನಾವು ಕಾನೂನಿನ ಬೆಲೆ ಹಾಕೋಕ್ಕಾಗಲ್ಲ, ಆದರೆ ದೌರ್ಜನ್ಯ ಮಾಡೋ ಹಾಗಿಲ್ಲ. ಹಾಗೆ ಭಾರತ ಸರ್ಕಾರ ಕೂಡ ಈ ದೇಶದಲ್ಲಿ ಎಷ್ಟು ಜನ ಅಕ್ರಮ ವಲಸಿಗರು ಇದ್ದಾರೆ ಅಂತ ನಮಗೆ ನಿರ್ದಿಷ್ಟವಾಗಿ ಗೊತ್ತಿಲ್ಲ ಅನ್ನುವಂತಹ ಉತ್ತರವನ್ನು ಸುಪ್ರೀಂ ಕೋರ್ಟಿಗೆ ಕೊಟ್ಟಿದೆ. ಒಂದು ದೇಶಕ್ಕೆ, ಒಂದು ರಕ್ಷಣಾ ವ್ಯವಸ್ಥೆಗೆ ಈ ದೇಶದಲ್ಲಿ ಅಕ್ರಮವಾಗಿ ಎಷ್ಟು ಜನ ಬಂದಿದ್ದಾರೆ, ಯಾರ್ಯಾರಿದ್ದಾರೆ ಅದೇ ಗೊತ್ತಿಲ್ಲ. ಲೇಸರ್ ಬಾರ್ಡ್ನ ಕತೆಗಳು, ಹದ್ದಿನ ಕಣ್ಣು,
ಚೌಕಿದಾರ್ ಏನೇನೋ ಮಾತಾಡ್ತೀವಿ. ನಾವು ಕೇಂದ್ರ ಸರ್ಕಾರವನ್ನು ಮಾತ್ರ ಇಲ್ಲಿ ಟೀಕೆ ಮಾಡೋಕ್ಕಾಗಲ್ಲ. ಈ ದೇಶದ ಒಳಗಡೆ ರಾಜ್ಯಗಳು ಬರ್ತವೆ, ರಾಜ್ಯಗಳೆಲ್ಲ ಸೇರಿನೇ ದೇಶ ಆಗೋದು. ಇಡೀ ದೇಶದ ಮೂಲೆ ಮೂಲೆಯನ್ನು ಕೂಡ ಕೇಂದ್ರ ಸರ್ಕಾರ ಗಮನವಿಟ್ಟು ನೋಡೋಕ್ಕಾಗಲ್ಲ. ಅದಕ್ಕೆ ಇಲ್ಲೊಂದು ಒಕ್ಕೂಟ ವ್ಯವಸ್ಥೆ ಇದೆ. ರಾಜ್ಯ ಸರ್ಕಾರಗಳ ಕರ್ತವ್ಯ ಕೂಡ ಇದೆ. ಇಲ್ಲಿ ಎಲ್ಲವೂ ಮೋದಿ ಮಾಡಬೇಕು, ಎಲ್ಲವೂ BJP ಮಾಡಬೇಕಂತ ರಾಜಕೀಯ ಕಾರಣಕ್ಕೆ ಟೀಕೆ ಮಾಡ್ತಾ ಹೋದರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಇಲ್ಲ. ಎಲ್ಲರೂ ಸೇರಿನೇ ಈ ದೇಶದ ಭದ್ರತೆಯ ವಿಚಾರದಲ್ಲಿ ಕೆಲಸ ಮಾಡಲೇಬೇಕಾಗ್ತದೆ. ಅಕ್ರಮ ವಲಸಿಗರಲ್ಲಿ ಕೇವಲ ಮುಸಲ್ಮಾನರು ಮಾತ್ರ ಇರಲ್ಲ. ಅಕ್ರಮ ವಲಸೆ ಅಂದರೆ ಅದು ಧರ್ಮಾತೀತವಾದಂಥ ವಲಸೆ. ಭಾರತ ದೇಶದೊಳಗಡೆ ಕೇವಲ ಮುಸಲ್ಮಾನರು ಮಾತ್ರ ಬರ್ತಾರಂತಿಲ್ಲ, ಎಲ್ಲರೂ ಬಂದು ಸೇರ್ಕೊಂಡಿದ್ದಾರೆ. ಅಕ್ರಮ ವಲಸೆಯನ್ನು ನಿಲ್ಲಿಸೋದು ಸರ್ಕಾರದ ಕೆಲಸ. ದಶಕಗಳಿಂದ ಆಗಿರುವಂಥ ಅಕ್ರಮ ವಲಸೆಯನ್ನು ತಡೆಯೋದಕ್ಕೆ ಪ್ರತಿಯೊಬ್ಬ ನಾಗರಿಕನೂ ಕೂಡ ಸಾಥ್ ಕೊಡಬೇಕು, ಕೆಲಸ ಮಾಡಬೇಕು. ಅದು ನಮ್ಮ ಕರ್ತವ್ಯ. ಆದರೆ ನಮಗೂ ಒಂದಿಷ್ಟು ಲಿಮಿಟ್ಗಳಿದ್ದಾವೆ, ಕಾನೂನುಗಳಿದ್ದಾವೆ. ಆ ಪರಿಧಿಯನ್ನು ದಾಟಿ ಹೋದರೆ ಸಂಕಷ್ಟಕ್ಕೆ ನಾವು ಕೂಡ ಸಿಲುಕಬೇಕಾಗುತ್ತೆ. ನೋಡಿ, ಅಕ್ರಮ ವಲಸೆ ಅನ್ನೋದು ಭಾರತದಲ್ಲಿ ಇವತ್ತು ಆರೋಪ ಮಾತ್ರ ಅಲ್ಲ, ಅಂದಾಜು ಅಲ್ಲ. ಅದು ನ್ಯಾಯಾಲಯದ ದಾಖಲೆಗಳಲ್ಲಿ ಉಲ್ಲೇಖವಾದಂತಹ ಸರ್ಕಾರವೇ ಒಪ್ಪಿಕೊಂಡಿರುವ ಪೊಲೀಸ್ ಪ್ರಕರಣಗಳಲ್ಲಿ ದಾಖಲಾಗಿರುವಂಥ ವಾಸ್ತವ. ಭಾರತ ಸುಪ್ರೀಂ ಕೋರ್ಟ್ ಮುಂದೆ ಸಲ್ಲಿಸಿರುವಂಥ ಹಲವು ಪ್ರಕರಣಗಳಲ್ಲಿ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದೆ. ಭಾರತದಲ್ಲಿರುವಂಥ ಅಕ್ರಮ ವಲಸಿಗರ ನಿಖರ ಸಂಖ್ಯೆ ನಮಗೆ ಗೊತ್ತಿಲ್ಲ. ಇದನ್ನು ನಾವು ಆಡಳಿತಾತ್ಮಕ ವೈಫಲ್ಯದ ದಾಖಲೆ ಅಂತಲೇ ಕರಿಬೋದು. ಒಂದು ದೇಶಕ್ಕೆ ಎಷ್ಟು ಜನ ಅಕ್ರಮ ವಲಸಿಗರು ಇಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅವರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅಂದರೆ ಈ ದೇಶದ ಆಂತರಿಕ ಭದ್ರತೆ ಅಂಧಕಾರದಲ್ಲಿದೆ ಅಂತಲೇ ಅರ್ಥ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ NCRB ಅಂಕಿಅಂಶಗಳನ್ನು ನೋಡಿದ್ರೆ ಪ್ರತಿ ವರ್ಷವೂ ಫಾರಿನರ್ಸ್ ಆ್ಯಕ್ಟ್, ಪಾಸ್ಪೋರ್ಟ್ ಆ್ಯಕ್ಟ್, ಇಲಿಗಲ್ ಎಂಟ್ರಿ ಸಂಬಂಧಿಸಿದಂತೆ ಸಾವಿರಾರು ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ನಕಲಿ ಪಾಸ್ಪೋರ್ಟ್ಗಳು, ನಕಲಿ ಆಧಾರ್, ವೋಟರ್ ID, ತಪ್ಪು ವಿಳಾಸಗಳೊಂದಿಗೆ ಬ್ಯಾಂಕ್ ಖಾತೆಗಳು, ಗಡಿ ದಾಟಿದ ಬಳಿಕ ದಶಕಗಳ ಕಾಲ ಉಳಿದ ಪ್ರಕರಣಗಳು ಸ್ಪಷ್ಟವಾಗಿ ಕಾಣಿಸ್ತವೆ. ಒಂದು ಕಾಲದಲ್ಲಿ ಅಕ್ರಮ ವಲಸೆ ಅಸ್ಸಾಂ, ಪಶ್ಚಿಮ ಬಂಗಾಳದ ಗಡಿ ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇವತ್ತದು ಇಡೀ ದೇಶದಾದ್ಯಂತ ವ್ಯಾಪಿಸಿದೆ. ಬೆಂಗಳೂರಿನ ನಿರ್ಮಾಣ ಕ್ಷೇತ್ರಗಳಲ್ಲಿ, ದೆಹಲಿ ಸ್ಲಮ್ಗಳಲ್ಲಿ, ಮುಂಬೈ ಕಾರ್ಮಿಕ ವಸತಿಗಳಲ್ಲಿ ಅತ್ಯಂತ ಹೆಚ್ಚು ಅಕ್ರಮ ವಲಸೆಗಳನ್ನು ನಾವು ಕಾಣ್ಬೋದು. ಇವರನ್ನೆಲ್ಲ ನಾವು ಕೇವಲ ಕೆಲಸಕ್ಕಾಗಿ ಬಂದ ಬಡವರು ಅಂತ ಸರಳವಾಗಿ ಹೇಳೋದು ಕಷ್ಟ. ಇದು ನಗರದ ಮೂಲಸೌಕರ್ಯ, ಉದ್ಯೋಗ ಸ್ಪರ್ಧೆ, ಅಪರಾಧ ಜಾಲ ಮತ್ತು ಮತದಾರರ ಪಟ್ಟಿಯ ಶುದ್ಧತೆಗೆ ಸಂಬಂಧಿಸಿದ ವಿಷಯ. ಈ ಅಕ್ರಮ ವಲಸೆಗೆ ಸಂಬಂಧಪಟ್ಟ ಹಾಗೆ ಅದು ಯಾವುದೇ ರೀತಿಯ ವಿಚಾರಗಳು, ವಿವರಗಳು ವೈರಲ್ ಆದರೆ, ಚರ್ಚೆಗೆ ಬಂದರೆ ಇಲ್ಲಿ ಅಲ್ಪಸಂಖ್ಯಾತರ ವಿಚಾರನೇ ಬರುತ್ತೆ ಮುನ್ನೆಲೆಗೆ. ಜಾಸ್ತಿ ಅವರೇ ಕಾಣಿಸೋದ್ರಿಂದ ಜಾಸ್ತಿ ಅವ್ರದ್ದೇ ವಲಸೆ ಆಗ್ತಾ ಇರೋದು ಕೂಡ ನಿಜ. ರೋಹಿಂಗ್ಯಾಗಳಾಗಲಿ, ಬಾಂಗ್ಲಾದೇಶದ ಅಕ್ರಮ ವಲಸಿಗರಲ್ಲಿ ಬಹುತೇಕರು ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ನಡೀತಿದೆ, ದೌರ್ಜನ್ಯ ನಡೀತಿದೆ. ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಏನಾದರೂ ಆ್ಯಕ್ಷನ್ ತಗೊಳ್ಳೋಣ ಅಂದರೆ ಅವರು ಮುಸ್ಲಿಂ. ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ಎಲ್ಲ ಬರುತ್ತದ್ರಿ. ಅಕ್ರಮ ವಲಸೆ ಇಷ್ಟೇ, ಆ ಪದಕ್ಕೆ ನಾವು ಸ್ಟಿಕನ್ ಆಗಬೇಕು. ಅಲ್ಪಸಂಖ್ಯಾತರ ದಮನ ಹೆಂಗಾಗ್ತದೆ? ಭಾರತ ದೇಶದಲ್ಲಿರುವಂಥ ಅಲ್ಪಸಂಖ್ಯಾತರ ಮೇಲೆ ಏನಾದರೂ ದಬ್ಬಾಳಿಕೆ ದೌರ್ಜನ್ಯಗಳಾದರೆ ಮಾತಾಡಬೇಕು. ಸರಿ ಇಲ್ಲ, ತಪ್ಪು, ಅದಾಗ್ತಾ ಇದೆ, ಅದರ ವಿರುದ್ಧ ಮಾತಾಡ್ತಾನೆ ಇದ್ದೀವಿ, ಮಾತಾಡ್ತಾನೂ ಇದ್ದಾರೆ. ಹ್ಯೂಮನ್ ರೈಟ್ಸ್ ಎಲ್ಲದಕ್ಕೂ ಅಪ್ಲೈ ಆಗ್ತದೆ. ಹಾಗಂತ ಬೇರೆ ದೇಶಗಳಿಂದ ಬಂದವ್ರನ್ನೆಲ್ಲ ಅವನು ಮುಸ್ಲಿಂ, ಅವನು ಹಿಂದೂ, ಅವನು ಕ್ರೈಸ್ತ, ಅವನು ಬೌದ್ಧ, ಜೈನ ಅಂತ ನೋಡೋಕ್ಕಾಗ್ತದೆ. NRCCA ಸಂದರ್ಭದಲ್ಲಿ ಮುಸಲ್ಮಾನರನ್ನು ಹೊರತುಪಡಿಸಿ ಮಿಕ್ಕವರಿಗೆಲ್ಲ ಪೌರತ್ವ ಕೊಡ್ತೀವಿ ಅಂತ ನಿರ್ದಿಷ್ಟವಾದಂಥ ಇಸವಿಯನ್ನು ಮುಂದಿಟ್ಟು ಒಂದು ಕಾನೂನು ತಂದಾಗ ಹೋರಾಟಗಳು ನಡೀತು. ಅದು ಮಾನವ ಹಕ್ಕಿನ ಉಲ್ಲಂಘನೆ, ಭಾರತ ದೇಶದ ಕಾನೂನಿನ ಪ್ರಕಾರವೇ ಇದೆ ಅದು. ಆ ನಿಟ್ಟಿನಲ್ಲಿ ನಾವು ಚರ್ಚೆಗಳನ್ನು ಮಾಡಿದ್ವಿ, NRCCAಗೆ ವಿರೋಧ ಕೂಡ ಮಾಡಿದ್ವಿ. ಹಾಗಂತ ಅವ್ಯಾಹತವಾಗಿ ನಡೀತಿರುವಂತಹ ಅಕ್ರಮ ವಲಸೆಯನ್ನು ನಾವು ಹಿಂದೂ ಮುಸ್ಲಿಂ ಆಧಾರದಲ್ಲಿ ವಿಮರ್ಶೆ ಮಾಡ್ತಾ ಹೋದರೆ ಈ ದೇಶದ ಭದ್ರತೆಗೆ ಅಪಾಯಕಾರಿ ಅನ್ನೋದನ್ನು ನಾವು ತಲೆಯಲ್ಲಿ ಇಟ್ಕೊಳ್ಳಿ. ಬೇರೆ ದೇಶದ ಅಕ್ರಮ ವಲಸೆ, ಅವ್ನು ಮುಸ್ಲಿಮ ಹಿಂದೂನ ಯಾರೇ ಆಗಿರಲಿ, ಬೇರೆ ದೇಶದ ಅಕ್ರಮ ವಲಸೆ ಈ ದೇಶದ ವಲಸಿಗರ ಮೇಲೆ ಭಾಳ ಕೆಟ್ಟ ರೀತಿಯಲ್ಲಿ ಎಲ್ಲ ರೀತಿಯ ಪರಿಣಾಮಗಳನ್ನು ಬೀರುತ್ತೆ. ಹಾಗಾಗಿ ಈ ಅಕ್ರಮ ವಲಸೆ ವಿಚಾರದಲ್ಲಿ ಹಿಂದೂ ಮುಸ್ಲಿಮ್ನ ಮಾಡಬೇಡಿ. ಅದೇನೇ ಹ್ಯೂಮನ್ ರೈಟ್ಸ್ ವಾಚ್ಗಳಿದ್ರೂ ಕೂಡ, ಅದೇನೇ ಹ್ಯೂಮನ್ ರೈಟ್ಸು ಗಡಿಯಾರಗಳಿದ್ರೂ ಕೂಡ ದಯವಿಟ್ಟು ಈ ವಿಚಾರದಲ್ಲಿ ಸ್ವಲ್ಪ ಹಮ್ಮಿಕೊಂಡಿರಿ. ನನ್ನ ದೇಶದಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳಿದ್ದಾವೆ, ಅದೇನು ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ. ಈ ಮಾನವ ಹಕ್ಕುಗಳು ಮತ್ತು ರಾಷ್ಟ್ರದ ಹೊಣೆಗಾರಿಕೆ ಎರಡನ್ನೂ ಕೂಡ ನಾವು ಬೇರೆ ಬೇರೆ ತಕ್ಕಡಿಲಿಟ್ಟೆ ನೋಡಬೇಕಾಗತ್ತೆ. ಮಾನವ ಹಕ್ಕುಗಳು ಅಗತ್ಯನೇ, ಆದರೆ ಅದು ಕಾನೂನುಬದ್ಧ ನಾಗರಿಕರ ಹಕ್ಕುಗಳನ್ನು ನುಂಗುವ ಮಟ್ಟಕ್ಕೆ ಹೋಗಬಾರ್ದು. ಯುರೋಪ್ ಗಡಿಗಳನ್ನು ಕಠಿಣಗೊಳಿಸಿದ್ರೆ ಅದು ರಾಷ್ಟ್ರೀಯ ಭದ್ರತೆ ಅಂತ ಕರಿತೀವಿ ನಾವು. ಅಮೇರಿಕ ಗಡಿಯನ್ನು ನಿಯಂತ್ರಿಸಿದರೆ ಅದನ್ನು ಸಾರ್ವಭೌಮ ಹಕ್ಕು ಅಂತ ಕರಿತೀವಿ. ಅದೇ ಭಾರತ ಮಾತನಾಡಿದ್ರೆ ಫ್ಯಾಸಿಸಮ್ ಅಂತ ಕರಿತೀವಿ.
ಈ ದ್ವಂದ್ವ ನೀತಿ ಭಾರತಕ್ಕೆ ಮಾತ್ರ ಅನ್ವಯಿಸೋದು ಒಳ್ಳೆ ಲಕ್ಷಣ ಅಂತ ಖಂಡಿತವಾಗ್ಲೂ ಅಲ್ಲ. ಅಕ್ರಮ ವಲಸೆ ಪ್ರಶ್ನೆಯನ್ನು ಕೇಳೋದು ಅಪರಾಧ ಅಲ್ವೇ ಅಲ್ಲ. ಕಾನೂನು ಜಾರಿಗೊಳಿಸೋದು ದೌರ್ಜನ್ಯ ಅಲ್ಲ. ರಾಷ್ಟ್ರ ಭದ್ರತೆ ಬಗ್ಗೆ ಚಿಂತಿಸೋದು ಸಾಂಪ್ರದಾಯಿಕತೆ ಅಂದರೆ ಫ್ಯಾಸಿಸಮ್ ಅಲ್ವೇ ಅಲ್ಲ. ನಾವು ಸತ್ಯವನ್ನು ಒಪ್ಪಿಕೊಳ್ಳದೆ ಮೌನವಾಗಿದ್ದರೆ ಭಾರತವನ್ನು ಬದಲಾಯಿಸೋದು ಅಕ್ರಮ ವಲಸಿಗರು ಅಲ್ವೇ ಅಲ್ಲ. ನಮ್ಮ ನಿರಾಕರಣೆಯೇ ಭಾರತಕ್ಕೆ ಅಪಾಯವನ್ನು ತಂದೊಡ್ಡುತ್ತೆ. ಭಾರತ ಹಾಗೆ ನೋಡಿದ್ರೆ ಈ ಅಕ್ರಮ ವಲಸಿಗರು ಅಥವಾ ಶರಣಾರ್ಥಿಗಳ ವಿಷಯದಲ್ಲಿ ಕ್ರೂರ ರಾಷ್ಟ್ರವಲ್ಲ. ಹಾಗಂತ ಎಲ್ಲರಿಗೂ ಬಾಗಿಲು ತೆರೆದ ಧರ್ಮಶಾಲೆ ಕೂಡ ಅಲ್ಲ. ಭಾರತ ತನ್ನ ಇತಿಹಾಸ, ಭೌಗೋಳಿಕ ಸವಾಲು ಮತ್ತು ಆಂತರಿಕ ಭದ್ರತೆಯನ್ನು ಗಮನದಲ್ಲಿಟ್ಕೊಂಡು ಮಾನವೀಯತೆ ಮತ್ತು ರಾಷ್ಟ್ರಹಿತದ ನಡುವಿನ ಸೂಕ್ಷ್ಮ ಸಮತೋಲನವನ್ನು ಹುಡುಕಿಕೊಂಡು ಬಂದಿರುವಂಥ ರಾಷ್ಟ್ರ ಭಾರತ. 1951ರ UN ರೆಫ್ಯೂಜಿ ಕನ್ವೆನ್ಷನ್ ಅಥವಾ 1967ರ ಪ್ರೋಟೋಕಾಲ್ಗೆ ಸಹಿ ಹಾಕೇ ಇಲ್ಲ. ಜೊತೆಗೆ ದೇಶಕ್ಕೆ ಪ್ರತ್ಯೇಕ ರಾಷ್ಟ್ರೀಯ ರೆಫ್ಯೂಜಿ ಕಾನೂನು ಕೂಡ ಇಲ್ಲ. ಹಾಗಂತ ಭಾರತ ಮಾನವೀಯತೆಯ ವಿರುದ್ಧ ನಿಂತಿದೆ ಅಂತ ತೀರ್ಮಾನಿಸೋದು ಮಾತ್ರ ಮೂರ್ಖತನ ಮತ್ತು ಅತಿರೇಕ. ವಾಸ್ತವದಲ್ಲಿ ಭಾರತವು ದಶಕಗಳಿಂದ ಅಡ್ ಹಾಕ್ ಅಂತಾರೆ, ಅಂದರೆ ತಾತ್ಕಾಲಿಕ ನೀತಿಯ ಮೂಲಕ ಕೇಸ್ ಬೈ ಕೇಸ್ ಆಧಾರದಲ್ಲಿ ಶರಣಾರ್ಥಿಗಳಿಗೆ ಆಶ್ರಯ ನೀಡುತ್ತಾ ಬಂದಿದೆ. ಭಾರತದ ಸಂವಿಧಾನದ ಆರ್ಟಿಕಲ್ 21 ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಮತ್ತು ಆರ್ಟಿಕಲ್ 14 ಸಮಾನತೆ ವಿದೇಶಿಗರಿಗೂ ಮೂಲಭೂತ ಮಾನವೀಯ ರಕ್ಷಣೆಯನ್ನು ಒದಗಿಸುತ್ತೆ. ಸುಪ್ರೀಂ ಕೋರ್ಟ್ ಹಲವು ಸಂದರ್ಭಗಳಲ್ಲಿ ನಾನ್ ರಿಫೌಲ್ಮೆಂಟ್ ತತ್ವವನ್ನು ಉಲ್ಲೇಖಿಸಿ ಪೀಡನೆಯ ಭೀತಿ ಇರುವ ದೇಶಗಳಿಗೆ ಶರಣಾರ್ಥಿಗಳನ್ನು ಬಲವಂತವಾಗಿ ಹಿಂದಿರುಗಿಸುವುದನ್ನು ಎಚ್ಚರಿಕೆಯಿಂದ ನೋಡಿದೆ. ಇದರಿಂದ ಭಾರತ ಕಾನೂನುಬದ್ಧವಾಗಿ UN ಒಪ್ಪಂದಕ್ಕೆ ಬದ್ಧವಾಗಿಲ್ಲದಿದ್ದರೂ ಅದರ ಆತ್ಮವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿಲ್ಲ. ನೋಡಿ, 1959ರಲ್ಲಿ ಟಿಬೆಟಿನ ಧಾರ್ಮಿಕ ನಾಯಕ ದಲೈ ಲಾಮಾ ಸೇರಿದಾಗೆ ಸಾವಿರಾರು ಟಿಬೆಟಿಯನ್ ಶರಣಾರ್ಥಿಗಳಿಗೆ ಭಾರತ ಆಶ್ರಯವನ್ನು ನೀಡಿತು. 1971ರ ಬಾಂಗ್ಲಾದೇಶ ಮುಕ್ತಿ ಯುದ್ಧದ ಸಂದರ್ಭದಲ್ಲಿ ಸುಮಾರು 1 ಕೋಟಿ ಜನರನ್ನು ಭಾರತ ಮಾನವೀಯತೆಯ ಆಧಾರದಲ್ಲಿ ಸ್ವೀಕಾರವನ್ನು ಮಾಡಿತು. ಇದು ಜಗತ್ತಿನ ಅತಿ ದೊಡ್ಡ ಶರಣಾರ್ಥಿ ಸಂಕಷ್ಟಗಳಲ್ಲಿ ಒಂದು. ಆಮೇಲೆ ಶ್ರೀಲಂಕಾದ ತಮಿಳರು, ಆಫ್ಘಾನಿಸ್ತಾನದ ಪೀಡಿತ ಸಮುದಾಯ, ಮಯನ್ಮಾರ್ನಿಂದ ಬಂದ ಕೆಲವು ಗುಂಪುಗಳನ್ನು ಭಾರತ ಮಾನವೀಯತೆಯ ಆಧಾರದಲ್ಲಿ ಆಶ್ರಯವನ್ನು ಕೊಟ್ಟಿದೆ. ಇದರ ಜೊತೆಗೆ ಭಾರತ ಅಕ್ರಮ ವಲಸೆಯ ವಿಷಯದಲ್ಲಿ ಕಠಿಣ ನಿಲುವನ್ನು ಕೂಡ ಹೊಂದಿದೆ. ವಿಶೇಷವಾಗಿ ಬಾಂಗ್ಲಾದೇಶದಿಂದ ನಡೆಯುವ ಅಕ್ರಮ ಪ್ರವೇಶವನ್ನು ಫಾರಿನರ್ಸ್ ಆ್ಯಕ್ಟ್ 1946 ಅದರ ಅಡಿ ನಿರ್ವಹಿಸುತ್ತಿದೆ. ದಾಖಲೆ ಇಲ್ಲದೆ ಬಂದವರನ್ನ ರೆಫ್ಯೂಜಿ ಅಂತ ಸ್ವಯಂಚಾಲಿತವಾಗಿ ಒಪ್ಪಿಕೊಳ್ಳೋದಿಲ್ಲ. ಇದು ಮಾನವೀಯತೆಯ ನಿರಾಕರಣೆ ಅಲ್ಲ, ಇದು ಕಾನೂನು ಮತ್ತು ಆಡಳಿತದ ಅವಶ್ಯಕತೆ ಅಂತ ಹೇಳುತ್ತೆ. ರೋಹಿಂಗ್ಯಾ ಮುಸ್ಲಿಮರಂತಹ ಕೆಲವು ಗುಂಪುಗಳ ವಿಚಾರದಲ್ಲಿ ಭಾರತ ಹೆಚ್ಚು ಎಚ್ಚರಿಕೆಯ ನಿಲುವನ್ನು ತಳೆದಿದೆ. ರಾಷ್ಟ್ರೀಯ ಭದ್ರತೆ, ಗಡಿ ರಾಜ್ಯಗಳ ಜನಸಂಖ್ಯಾ ಒತ್ತಡ ಮತ್ತು ಸಂಪನ್ಮೂಲಗಳ ಮಿತಿಯನ್ನು ಸರ್ಕಾರ ಪ್ರಮುಖ ಕಾರಣಗಳಾಗಿ ಮುಂದಿಟ್ಟಿದೆ. ಸುಪ್ರೀಂ ಕೋರ್ಟ್ ಕೂಡ ಕೆಲ ಪ್ರಕರಣಗಳಲ್ಲಿ ಭಾರತ ಎಲ್ಲರಿಗೂ ಶಾಶ್ವತ ಆಶ್ರಯ ನೀಡುವ ದೇಶವಲ್ಲ ಅನ್ನುವಂಥ ವಾಸ್ತವವನ್ನು ಒತ್ತಿ ಹೇಳಿದೆ. ಮಾನವೀಯತೆ ಮತ್ತು ರಾಷ್ಟ್ರ ಭದ್ರತೆ ಪರಸ್ಪರ ವಿರೋಧಿಗಳಲ್ಲ, ಆದರೆ ಇವುಗಳ ನಡುವೆ ಒಂದು ಗಟ್ಟಿ ರೇಖೆ ಇದೆ. ನಾವು ಮಾನವೀಯತೆ ಮತ್ತು ರಾಷ್ಟ್ರ ಭದ್ರತೆಯನ್ನು ಎರಡು ತಕ್ಕಡಿಯಲ್ಲಿಟ್ಟು ನೋಡಬೇಕು. ಇಲ್ಲಿನ ಮೂಲ ನಿವಾಸಿಗಳನ್ನು ಹತ್ತಿಕ್ಕುವ, ದಮನಿಸುವಂಥ ಕೆಲಸವನ್ನು ಪ್ರಭುತ್ವ ಮಾಡಿದಾಗ ನಾವು ಅದನ್ನು ಖಂಡಿಸಲೇಬೇಕು, ಟೀಕಿಸಲೇಬೇಕು. ಎಲ್ಲವೂ ಕಾನೂನು ಪ್ರಕಾರವಾಗಿಯೇ ನಡೆಯುತ್ತೆ. ಅಲ್ಪಸಂಖ್ಯಾತ ಬಹುಸಂಖ್ಯಾತ ಅಂತ ಬರಲ್ಲ. ಯಾವುದೇ ರೀತಿಯ ದೌರ್ಜನ್ಯ ನನ್ನ ದೇಶದ ಪ್ರಜೆಗಳ ಮೇಲೆ ನಡೆದಾಗ ಅದನ್ನು ನಾವು ಖಂಡಿಸುವ, ಟೀಕಿಸುವ, ಮಾನವೀಯತೆಯ ಬಗ್ಗೆ ಮಾತನಾಡುವ ಎಲ್ಲ ಅವಕಾಶಗಳು ನಮಗಿದ್ದಾವೆ. ಆದರೆ ಅಕ್ರಮ ವಲಸೆಯ ವಿಚಾರದಲ್ಲಿ ಭಾರತ ದೇಶದ ಕಾನೂನು ಮತ್ತು ನಿಲುವಿನ ಆಧಾರದಲ್ಲಿ ನಾವು ಕೆಲವೊಂದು ತೀರ್ಮಾನಗಳನ್ನು ತಗೊಳ್ಬೇಕಾಗ್ತದೆ. ಕೆಲವೊಂದು ನಿಲುವಿಗೆ ನಾವು ಬರಬೇಕಾಗುತ್ತೆ. ಎಲ್ಲ ವಿಚಾರದಲ್ಲೂ ಕೂಡ ನಾವು ಭಾಳ ದೊಡ್ಡ ಮನುಷ್ಯತ್ವವನ್ನು ಸಾರಕ್ಕೆ ಹೋದರೆ ಒಂದು ಹಂತದವರೆಗೂ ಎಲ್ಲವೂ ಸರಿ ಇರ್ತದೆ. ಟೈಮ್ ಕೆಟ್ಟಾಗ, ಕಾಲ ಮೀರಿ ಹೋದಾಗ ನಮ್ಮನ್ನು ಯಾರು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ದಿಕ್ಕು ದೆಸೆ ಇಲ್ಲದೆ ಬಂದವನು ನಾಳೆ ಏನು ಮಾಡಿ ಹೋಗ್ಬೋದು? ಕೇಳೋರು ಯಾರು, ಹೇಳೋರು ಯಾರು, ಹುಡ್ಕೊಂಡು ಹೋಗೋರು ಯಾರು? ನಿಮ್ಗೆ ಅರ್ಥ ಆಗ್ತಿದೆಯಲ್ಲ? ಹಾಗೆ ಅಕ್ರಮ ವಲಸೆ ವಿಚಾರದಲ್ಲಿ ಭಾರತ ಸರ್ಕಾರ ಕೆಲವು ಕಾನೂನುಗಳನ್ನು ತಂದಿದೆ. ಮಾನವೀಯತೆ ಆಧಾರವೂ ಇದೆ, ರಾಷ್ಟ್ರೀಯ ಭದ್ರತೆಯ ವಿಚಾರವೂ ಇದೆ. ನಾನು ಸ್ಫುಟವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೆಯೇ ಶೆಡ್ಡುಗಳಲ್ಲಿ ಇರುವವರೆಲ್ಲ ಅಕ್ರಮ ವಲಸಿಗರಲ್ಲ. ಶೆಡ್ಡುಗಳಲ್ಲಿ ವಾಸಿಸುವಂಥ ಮುಸಲ್ಮಾನರು ಎಲ್ಲ ಬಾಂಗ್ಲಾದೇಶಿಗಳಲ್ಲ, ರೋಹಿಂಗ್ಯಗಳಲ್ಲ. ಎಲ್ಲರನ್ನೂ ನೀವು ರೋಹಿಂಗ್ಯಗಳು, ಬಾಂಗ್ಲಾದೇಶಿಗಳು, ಅಕ್ರಮ ವಲಸಿಗರು ಅಂತ ನೋಡಬೇಡಿ. ಕೋಗಿಲು ಕತೆ ಬೇರೆ, ತಣಿಸಂದ್ರದ ಕತೆ ಬೇರೆ, ವ್ಯಾಪಾರದ ಕತೆಗಳೇ ಬೇರೆ. ನೀವು ಎಲ್ಲ ವಿಚಾರದಲ್ಲೂ ಬಾಂಗ್ಲಾದೇಶವನ್ನು, ರೋಹಿಂಗ್ಯಗಳನ್ನು ಹುಡುಕ್ತಾ ಹೋದರೆ ಈ ದೇಶದ ಪ್ರಜೆಯನ್ನು, ಇಲ್ಲಿ ಹುಟ್ಟಿ ಬೆಳೆದಂಥ ಪ್ರಜೆಯನ್ನು,
ಇಲ್ಲಿ ಹುಟ್ಟಿ ಬೆಳೆದಂಥ ಪ್ರಜೆ ಬಡತನದ ಕಾರಣಕ್ಕೆ, ನಿರಾಶ್ರಿತರು ಆಗಿದ್ದಕ್ಕೆ, ಮನೆ ಮಠಗಳು ಇಲ್ಲದೆ ಶೆಡ್ಗಳನ್ನು ಹಾಕ್ಕೊಂಡಿದ್ದಕ್ಕೆ ಅವರೆಲ್ಲ ನೀವು ಬಾಂಗ್ಲಾದೇಶಿಗಳು ಅಂತ ಹೇಳಿದ್ರೆ ಅದು ಒಪ್ಪಕ್ಕೆ ಸಾಧ್ಯ ಇಲ್ಲ. ಹಾಗಂತ ಆ ರೀತಿಯ ಶೆಡ್ಗಳಲ್ಲಿ, ಡೇರೆಗಳಲ್ಲಿ ಬಾಂಗ್ಲಾದೇಶಿಯರು, ಬಾಂಗ್ಲಾದೇಶದ ಅಕ್ರಮ ವಲಸಿಗರು, ರೋಹಿಂಗ್ಯಗಳು ಬಂದು ಸೇರಿಕೊಂಡ್ರೂ ಕೂಡ ಅಚ್ಚರಿ ಇಲ್ಲ. ಇವತ್ತು ಬರೀ ಶೆಡ್ಗಳಲ್ಲಿ, ಡೇರೆಗಳಲ್ಲಿ ಮಾತ್ರ ಅಕ್ರಮ ವಲಸಿಗರು ಇದ್ದಾರೆ ಅಂತ ನಾವು ಫಿಕ್ಸ್ ಆಗೋದು ಬೇಡ. ದೊಡ್ಡ ದೊಡ್ಡ ಮನೆಯನ್ನು ಕಟ್ಕೊಂಡು ದೊಡ್ಡ ದೊಡ್ಡ ಏರಿಯಾಗಳಲ್ಲಿ, ಅದು ಮುಸ್ಲಿಂ ಬಾಹುಳ್ಯ ಅಂತಿರೋ, ಇನ್ನೊಂದು ಬಾಹುಳ್ಯ ಅಂತಿರೋ, ಯಾವ ಬಾಹುಳ್ಯ ಅಂತಿರೋ ಸೇರ್ಕೊಂಡಿರ್ತಾರೆ, ಸೆಟ್ಲು ಆಗಿರ್ತಾರೆ. ಇದು ಹಲವು ದಶಕಗಳ ಕಾಲದ ಸಮಸ್ಯೆ. ಇದು ಸಮಸ್ಯೆ ಅಲ್ಲ, ಈ ದೇಶದ ಭದ್ರತೆಯ ಭಾಳ ದೊಡ್ಡ ವೈಫಲ್ಯ. ಯಾವನೋ ಗಡಿ ದಾಟಿ ಬಂದು ನಕಲಿ ಪಾಸ್ಪೋರ್ಟ್ನ, ಆಧಾರ್ ಕಾರ್ಡ್ನ, ವೋಟರ್ ಐ.ಡಿನ ಮಾಡ್ಕೊಂಡು ಓಟು ಹಾಕ್ತಾನೆ ಇಲ್ಲಿ. ಹೊಲದು ದೊಡ್ಡ ಕತೆ. ಇವೆಲ್ಲದೂ ಕೂಡ ಈ ದೇಶದ ಸಮಸ್ಯೆ ಅಲ್ಲ, ಈ ದೇಶದ ಪ್ರಭುತ್ವದ ವೈಫಲ್ಯ, ಆಡಳಿತ ವೈಫಲ್ಯ. ಮೋದಿ ಬಂದ ಮೇಲೆ ಹಿಂಗಾಯ್ತಾ? ನೋ. ಇದು ಸ್ವತಂತ್ರ ಭಾರತದ ಕತೆ. 76 ವರ್ಷಗಳ ಭಾಳ ದೊಡ್ಡ ಸೋಲು ಮತ್ತು ಹಿನ್ನಡೆ. ಮತ್ತೊಂದು ಸಲ ಹೇಳ್ತೀನಿ, ರಾಷ್ಟ್ರೀಯ ಭದ್ರತೆಯನ್ನು ಮತ್ತು ಮಾನವೀಯತೆಯನ್ನು ಬೇರೆ ತಕ್ಕಡಿಯಲ್ಲಿ ಇಟ್ಟು ನಾವು ಯೋಚಿಸಬೇಕು. ಯಾಕೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.